ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಅಕೌಂಟ್ ಕ್ಲಾಸ್ಗೆ ಸ್ವಾಗತ. ಶ್ರೀ ಸಿದ್ದೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಮೋಡ. ನಾವು PUC ದ್ವಿತೀಯ ವರ್ಷದ ಅಕೌಂಟೆನ್ಸಿಯಲ್ಲಿ ಎರಡು ಪ್ರಾಬ್ಲಮನ್ನು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಸಂಬಂಧಪಟ್ಟಂಥ ಎರಡು ಪ್ರಾಬ್ಲಮ್ಗಳನ್ನು ಏನು ಮಾಡಿದ್ದೀವಿ ಹೋದ ಕ್ಲಾಸ್ನಲ್ಲಿ ಅಥವಾ ಆಚೆ ಕಡೆ ಕ್ಲಾಸ್ನಲ್ಲಿ ಏನು ಮಾಡಿದ್ದೀವಿ ಬಿಡಿಸಿದ್ದೀವಿ ಅಂತ ಹೇಳ್ಬೋದ್ರೆ, ಇವತ್ತಿನ ದಿನ ನಾವು ಮೂರನೇ ಪ್ರಾಬ್ಲಮನ್ನು ಏನು ಮಾಡೋದಿದ್ರೆ ಬಿಡಿಸೋದೈತಿ ಅಂತೇಳಿ ಹೇಳ್ಬೋದು. ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಹೋದ ಎರಡು ಪ್ರಾಬ್ಲಮ್ನ ಬಿಡಿಸಿದ್ದೀವಿರಲ್ಲ, ಅದರೊಳಗೆ ಏನಾಗಿತ್ತು ಸಂಸ್ಥಾ NPO ಅನ್ನುವಂಥ ಸಂಸ್ಥಾ ಅರ್ಪಿತಾ ನರ್ಸಿಂಗ್ ಹೋಮ್ ಆಗಿರ್ಬೋದು ಅಥವಾ ಮತ್ತೊಂದು ಯಾವ್ದು ಬಿಡಿಸಿದ್ದೀವಿರಲ್ಲ, ಅವೆಲ್ಲ ಏನಾಗಿದ್ವು ರೀ ಅವಾಗ ಸ್ಟಾರ್ಟ್ ಆಗಿದ್ವು. ಏನಾಗುತ್ತೆ ರೀ ಆಗ್ತಾನೆ ಸ್ಟಾರ್ಟ್ ಆಗಿದ್ದು ಅಂತ ಹೇಳ್ಬೋದ್ರಿ. ಅದಕ್ಕೆಲ್ಲಿ ಕೊಟ್ಟಿದ್ದು ನೋಡ್ರಿ, ಅರ್ಪಿತಾ ನರ್ಸಿಂಗ್ ಹೋಮ್ ಸ್ಟಾರ್ಟೆಡ್ ಆನ್ 1/4/2015 ಅಂತ ಕೊಟ್ಟಿದ್ದೀವಿರಲ್ಲ, ಆ ರೀತಿ ಇತ್ತು ಅಂತ ಹೇಳ್ತಾರೆ. ಆದ್ರೆ ನಾವು ಇವತ್ತೇನು ಪ್ರಾಬ್ಲಮ್ ಬಿಡಿಸೋದೈತಿರಲ್ಲ, ಇದೇನಾಗೈತ್ರಿ ಹಳಿದ ಸ್ಥಾಪನೆ ಭಾಳ ದಿವಸ ಆಗಿ ಏನಾಗೈತ್ರಿ ಸ್ಥಾಪನೆ ಆಗೈತಿ. ಈ ಹೊಸದಾಗಿ ಏನಾಗಿಲ್ಲ ಸ್ಥಾಪನೆ ಆಗಿಲ್ಲ ಅಂತೇಳಿ ಹೇಳ್ಬೋದು. ಅಲ್ಲಿ ಏನಾಗಿತ್ತಪ್ಪ ಅಂದ್ರೆ ಹೋದ ಎರಡು ಪ್ರಾಬ್ಲಮ್ದಾಗ ಬರೀ ನಮಗೆ ಏನು ಕೊಡ್ತಿದ್ರಿ, ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಮತ್ತು ಅಡ್ಜಸ್ಟ್ಮೆಂಟ್ಸ್ಗಳನ್ನು ಕೊಟ್ಟ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ ಮತ್ತು ಬ್ಯಾಲೆನ್ಸ್ ಶೀಟ್ ಬಿಡ್ಸಕ್ಕೆ ಹೇಳ್ತಿದ್ರು. ಆದ್ರೆ ಇವತ್ತಿನ ದಿನ ನಾವು ಪ್ರಾಬ್ಲಮ್ ಬಿಡಿಸೋದೈತಿರಲ್ಲ, ಇದ್ರೊಳಗೆ ಏನಾಗೈತಿಪ್ಪ ಅಂದ್ರೆ ಹಳೆ ಏನಪ್ಪ ಅಂದ್ರೆ ಭಾಳ ಸತಿ ಫರ್ಮ್ ಸ್ಟಾರ್ಟ್ ಆಗೈತೆ ಅಥವಾ ಈ ಸಂಸ್ಥಾ ಸ್ಟಾರ್ಟ್ ಆಗೈತೆ ಅನ್ನೋಣ ಇಲ್ಲೇನು ಮಾಡ್ಯಾರಪ್ಪ ಅಂದ್ರೆ ಹಳಿ ಬ್ಯಾಲೆನ್ಸ್ ಶೀಟ ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ, ಆಮೇಲೆ ಏನು ಕೊಡ್ತಾರೆ ಅಡ್ಜಸ್ಟ್ಮೆಂಟ್ಸ್ ಕೊಡ್ತಾರೆ ರೀ. ಎದ್ರ ಸಲುವಾಗಿ ನಮಗೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಬಿಡ್ಸಾಕ ಮತ್ತು ಬ್ಯಾಲೆನ್ಸ್ ಶೀಟ್ ಬಿಡ್ಸಾಕ ಅಂತೇಳಿ ಹೇಳ್ತಾನೆ. ಇಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಡ್ತಾರಲ್ಲ, ಈ ವರ್ಷದ ಬ್ಯಾಲೆನ್ಸ್ ಶೀಟ್ ಅಲ್ರಿ, ಅದು ಹೋದ ವರ್ಷದ ಬ್ಯಾಲೆನ್ಸ್ ಶೀಟ್, ಹಳಿ ಬ್ಯಾಲೆನ್ಸ್ ಶೀಟನ್ನು ನಮ್ಗೇನು ಮಾಡ್ತಾವೆ ಇಲ್ಲಿ ಕೊಡ್ತಾವೆ ಅಂತೇಳಿ ಹೇಳ್ಬೋದು. ಇದೇನಾಗಿತ್ತಪ್ಪ ಅಂದ್ರೆ ಈ ಪ್ರಾಬ್ಲಮ್ ಹೋದ ವರ್ಷ 2020 ಮಾರ್ಚ್ 2020 ಏನಾಗಿದ್ರೆ ಎನ್ಯುವಲ್ ಪೇಪರ್ದೊಳಗೆ ಬಿದ್ದಂಥ ಪ್ರಾಬ್ಲಮ್ ಅಂತೇಳಿ ನಾವು ನೋಡ್ಬೋದು ಹೇಳ್ಬೋದು ಅಂತೇಳಿ ಹೇಳ್ತೀವಿ. ಇಲ್ಲೇ ಏನಾಗಿತ್ತು ನೋಡ್ರಿ, ಪ್ರಾಬ್ಲಮ್ ಯಾವ್ದಾಯ್ತು ನೋಡ್ರಿ, ಫ್ರಮ್ ದ ಫಾಲೋವಿಂಗ್ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಆಫ್ ಯೂನಿಟಿ ಕ್ಲಬ್ ಪ್ರಿಪೇರ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ for the year ended 31/3/2019 and the balance sheet as on that date. ಅಂದ್ರೆ ಏನೇಳಿ ಯೂನಿಟಿ ಕ್ಲಬ್ ಅನ್ನೋದು ಐತಿ, ಅದರದ ಬ್ಯಾಲೆನ್ಸ್ ಶೀಟ್ ಮತ್ತು ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಈ ಕೆಳಗೆ ಕೊಟ್ಟೈತಿ. ಆಮೇಲೆ ಏನು ಹೇಳ್ತಾರೆ, ಪ್ರಿಪೇರ್ ನಮಗೆ ತಯಾರಿ ಮಾಡಕ್ಕೆ ಹೇಳ್ತಾರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ ಮತ್ತು ಯಾವ್ದ್ರಿ ಬ್ಯಾಲೆನ್ಸ್ ಶೀಟನ್ನು ನಮಗೆ ತಯಾರು ಮಾಡಿ ಅಂತೇಳಿ ಹೇಳ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಾರೆ, ಬ್ಯಾಲೆನ್ಸ್ ಶೀಟ್ದೊಳಗೆ ನೋಡ್ರಿ ಲಯಬಿಲಿಟೀಸ್ ರುಪೀಸ್ ಅಸೆಟ್ಸ್ ರುಪೀಸ್ ಅಂತೇಳಿ ಐತ್ರಿ. ಲಯಬಿಲಿಟೀಸ್ ರುಪೀಸ್ ಅಸೆಟ್ಸ್ ರುಪೀಸ್ದೊಳಗೆ ನೋಡ್ರಿ ಔಟ್ಸ್ಟ್ಯಾಂಡಿಂಗ್ ರೆಂಟ್, ಲಯಬಿಲಿಟಿ ಒಳಗೆ ಏನು ಕೊಟ್ಟಾನ್ರಿ ಫಸ್ಟ್ ಐಟಮ್ ರೀ ಔಟ್ಸ್ಟ್ಯಾಂಡಿಂಗ್ ರೆಂಟ್ 100, ಕ್ಯಾಪಿಟಲ್ ಫಂಡ್ 27,600. ಇಲ್ಲಿ ಅಸೆಟ್ ಸೈಡ್ ಕೊಡ್ತಾರೆ, ಅಸೆಟ್ ಸೈಡ್ ನೋಡ್ರಿ ಕ್ಯಾಶ್ ಇನ್ ಹ್ಯಾಂಡ್ 2,200, ಬಿಲ್ಡಿಂಗ್ 20,000, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ಸ್ 500, ಫರ್ನಿಚರ್ 3,000, ಬುಕ್ಸ್ 2,000. ಟೋಟಲ್ ಕೊಟ್ಟಾರೆ ಎರಡು ಕಡೆ ಇದ್ರೆ 27,700, 27,700 ಅಂತೇಳಿ ಈ ರೀತಿ ಏನು ಮಾಡ್ಯಾರ್ರಿ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅನ್ನು ನಮಗೆ ಕೊಟ್ಟಾರು ಅಂತ ಹೇಳ್ತಾರೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31/3/2009. ಈ ವರ್ಷದ ಏನು ಮಾಡ್ಯಾರಿ ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ನಮಗೆ ಕೊಟ್ಟಾರು ಅಂತ ಹೇಳ್ತಾನೆ. ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಒಂದು ಸೈಡ್ ಡೆಬಿಟ್ ಸೈಡ್ ಇರ್ತದೆ, ಮತ್ತೊಂದು ಸೈಡ್ ರೀ ಕ್ರೆಡಿಟ್ ಸೈಡ್ ಇರ್ತದೆ. ಡೆಬಿಟ್ ಸೈಡ್ ರಿಸಿಟ್ಸ್ ಕೊಟ್ಟಿರ್ತಾರೆ, ಕ್ರೆಡಿಟ್ ಸೈಡ್ ಪೇಮೆಂಟ್ಸ್ ಕೊಟ್ಟಿರ್ತಾರೆ. ಅಲ್ಲಿ ರಿಸಿಟ್ಸ್ ನೋಡ್ರಿ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 2,200, ಟು ಸಬ್ಸ್ಕ್ರಿಪ್ಷನ್ಸ್ 32,500, ಟು ಲೈಫ್ ಮೆಂಬರ್ಶಿಪ್ ಫೀ 3,250, ಟು ಡೊನೇಷನ್ 2,500, to profit from entertainment 7,250, to interest 1,100. ಇಷ್ಟು ರಿಸಿಟ್ ಸೈಡ್ ಕೊಟ್ಟಾರೆ. ಇನ್ ಪೇಮೆಂಟ್ ಸೈಡ್ ಏನೇನು ಕೊಟ್ಟಾರ ನೋಡ್ರಿ, ಬೈ ರೆಂಟ್ 6,600, ಬೈ ಲೆಕ್ಚರರ್ಸ್ ಫೀಸ್ 3,900, ಬೈ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ 2,500, ಬೈ ಬುಕ್ಸ್ ಬ್ರಾಕೆಟ್ದೊಳಗ್ರಿ 31/3/2019 8,400, by furniture bracket ತೊಳಗ್ರಿ 110/2018 9,900,
ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ 17,500 ಅಂತೇಳಿ ಏನು ಮಾಡ್ಯಾರ ರಿಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಕೊಟ್ಟಾರೆ. ಅದ್ರ ಟೋಟಲ್ ಕೊಟ್ಟಾರೆ 48,800. ಇದಿಷ್ಟು ಏನಪ್ಪಾ ಅಂದ್ರೆ ನಮ್ಮದು ರಿಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್. ನೋಡ್ರಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಾರೆ, ಓಲ್ಡ್ ಬ್ಯಾಲೆನ್ಸ್ ಶೀಟ್ ರೀ, ಮತ್ತು ಈ ವರ್ಷದ ರಿಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಕೊಟ್ಟಾರೆ. ಇನ್ನು ಅದಾಗಣ ಏನು ಕೊಡ್ತಾರೆ, ಅಡಿಷನಲ್ ಇನ್ಫಾರ್ಮೇಶನ್ ಮತ್ತು ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ಮಾಹಿತಿಗಳನ್ನು ಕೊಡ್ತಾರ ಅಂತಂದ್ರೆ ಅಡ್ಜಸ್ಟ್ಮೆಂಟ್ಸ್ಗಳನ್ನು ಕೊಟ್ಟಾರೆ. ನಂಬರ್ ಎ ಒಂದನೇದು ಏನು ಕೊಟ್ಟಾರ ನೋಡ್ರಿ, ಸಬ್ಸ್ಕ್ರಿಪ್ಷನ್ಸ್ ಔಟ್ಸ್ಟ್ಯಾಂಡಿಂಗ್ ಆನ್ 31/3/2019 ₹750. ರೆಂಟ್ ಎರಡನೇದ್ರಿ, ರೆಂಟ್ ಔಟ್ಸ್ಟ್ಯಾಂಡಿಂಗ್ ಆನ್ 31/3/2019 ₹500. ಡೊನೇಷನ್ಸ್ ಟು ಬಿ ಕ್ಯಾಪಿಟಲೈಸ್ಡ್ ಮೂರನೇದ್ರಿ. ನೆಕ್ಸ್ಟ್ ರೀ ನಾಲ್ಕನೇದ್ರಿ, ಡೆಪ್ರಿಸಿಯೇಟ್ ಫರ್ನಿಚರ್ ಅಟ್ 10% per annum ಇನ್ಕ್ಲೂಡಿಂಗ್ ಪರ್ಚೇಸ್ ಅಂತ ಹೇಳ್ಕೊಂಡು. ನೆಕ್ಸ್ಟ್ ರೀ ಐದನೇದ್ರಿ, ಡೆಪ್ರಿಸಿಯೇಟ್ ಬುಕ್ಸ್ ಅಟ್ 10% per annum ಅಂತೇಳಿ ಇದರಪ್ಪ ಮಾರ್ಚ್ 2020 ಈ ಪ್ರಾಬ್ಲಮ್ ಯೂನಿಟಿ ಕ್ಲಬ್ ಒಂದು ಪ್ರಾಬ್ಲಮ್ ನಮಗೆ ಕೊಟ್ಟವರು ಅಂತೇಳಿ ನಾವು ನೋಡ್ಬೋದ್ರಿ, ಹೇಳ್ಬೋದು ಅಂತ ಹೇಳ್ತಾರೆ. ಇಲ್ಲಿ ಏನಾಗಿತ್ತು ನೋಡ್ರಿ, ಫ್ರಮ್ ದ ಫಾಲೋವಿಂಗ್ ಬ್ಯಾಲೆನ್ಸ್ ಶೀಟ್ ಅಂಡ್ ರಿಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಆಫ್ ಯೂನಿಟಿ ಕ್ಲಬ್ ಪ್ರಿಪೇರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31/3/2019 ಅಂಡ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ ದ್ಯಾಟ್ ಡೇಟ್ ಅಂತೇಳಿ ಕೊಟ್ಟಾರೆ. ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅನ್ನು ನೋಡೋಕ್ಕಿಂತ ಮುಂಚೆ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಬಿಡಿಸಬೇಕಾದ್ರೆ ನಾವು ಮೊಟ್ಟ ಮೊದಲೇ ಏನು ನೋಡ್ಬೇಕಪ್ಪ ಅಂದ್ರೆ ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ನೋಡ್ಬೇಕಾಗ್ತದೆ ರೀ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಬಿಡಿಸ್ಬೇಕಾದ್ರೆ ನಾವು ಯಾವ ಅಕೌಂಟ್ ನೋಡ್ಬೇಕ್ರಿ, ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ನೋಡ್ಬೇಕಾಗ್ತದೆ ರೀ. ಆ ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ದಾಗ ನಾವು ರಿಸಿಟ್ ಸೈಡ್ ನೋಡಿದ್ವಿ ಅಂದ್ರೆ ಇನ್ಕಮ್ ಸೈಡ್ ಬಿಡಿಸ್ಬೇಕಾಗ್ತದೆ ರೀ, ನಾವು ಪೇಮೆಂಟ್ ಸೈಡ್ ನೋಡಿದ್ವಿ ಅಂದ್ರೆ ಎಕ್ಸ್ಪೆಂಡಿಚರ್ ಸೈಡ್ ಬಿಡಿಸ್ಬೇಕಾಗ್ತದೆ ಅಂತ ಹೇಳ್ಬೋದು. ಓಕೆ, ರಿಸಿಟ್ ಸೈಡ್ ನೋಡೋಣ್ರಿ, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 2,200 ಅಂತ ಕೊಟ್ಟಾರೆ. ಈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಲ್ಲಿ ಮ್ಯಾಗ ಬ್ಯಾಲೆನ್ಸ್ ಶೀಟ್ದಾಗ ನೋಡ್ರಿ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಐತೆ ನೋಡ್ರಿ 2,200 ರೀ. ಹೋದ ವರ್ಷದ ಕ್ಯಾಶ್ ಅದೇನಾಗಿತ್ರಿ, ಹೋದ ವರ್ಷದ ಕ್ಯಾಶ್ಗೆ ಈ ವರ್ಷಕ್ಕೆ ಸಂಬಂಧ ಇಲ್ಲ, ನಾವು ಈ ವರ್ಷ ಎಲ್ಲಿನೂ ತಗೊಳಂಗಿಲ್ಲ. ಇದನ್ರಿ ಹೋದ ವರ್ಷ 2,200 ಅಮೌಂಟ್ ಇರೋದನ್ನ ನಾವು ಎಲ್ಲಿ ತಗೊಳಂಗಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ರೀ ಟು ಸಬ್ಸ್ಕ್ರಿಪ್ಷನ್ಸ್ ರೀ 32,500. ಇದು ರೆವಿನ್ಯೂ ಐಟಮ್ ರೀ. ರೆವಿನ್ಯೂ ಐಟಮ್ ನಾವು ಎಲ್ಲಿ ತಗೋತೀವಿ ರೀ, ಇನ್ಕಮ್ ಸೈಡ್ ತಗೋತೀವಿ ಅಂತೇಳಿ ಹೇಳ್ತಾರೆ. ಈ ಸಬ್ಸ್ಕ್ರಿಪ್ಷನ್ ರೀ ಇಲ್ಲೇ ಏನಾಗಿತ್ತಪ್ಪ ಅಂದ್ರೆ ಬ್ಯಾಲೆನ್ಸ್ ಶೀಟ್, ಹಳಿ ಬ್ಯಾಲೆನ್ಸ್ ಶೀಟ್ 31/3/2018 ಕೊಟ್ಟಾರ ನೋಡ್ರಿ. ಅಲ್ಲಿ ಅಸೆಟ್ಸ್ ಒಂದು ಐಟಮ್ ಕೊಟ್ಟಾರ ನೋಡ್ರಿ. ಏನಂತ ಕೊಟ್ಟಾರ್ರಿ, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ಸ್ ₹500. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ಸ್ ₹500 ಅಂತ ಬ್ಯಾಲೆನ್ಸ್ ಶೀಟ್ದಾಗೂ ಕೊಟ್ಟಾರ್ರಿ. ಮತ್ತೇನ್ರಿ ನಂಬರ್ 1 ಅಡಿಷನಲ್ ಇನ್ಫಾರ್ಮೇಶನ್ ಒಳಗೆ ನಂಬರ್ 1 ಐತಿ ನೋಡ್ರಿ, ಅಲ್ಲಿ ಕೊಟ್ಟಾರ್ರಿ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಆನ್ 31/3/2019 750 ಅಂತ ಕೊಟ್ಟಾರೆ. ಇಲ್ಲಿ ಎರಡು ಏನು ಮಾಡ್ಯಾರ, ಔಟ್ಸ್ಟ್ಯಾಂಡಿಂಗ್ ಕೊಟ್ಟಾರು ಅಂತ ಹೇಳ್ತಾನ್ರಿ. ಈ ಸಬ್ಸ್ಕ್ರಿಪ್ಷನ್ದೊಳಗೆ ಬ್ಯಾಲೆನ್ಸ್ ಶೀಟ್ದಾಗ ಕೊಟ್ಟಂತ ಔಟ್ಸ್ಟ್ಯಾಂಡಿಂಗು ಕೂಡೈತ್ರಿ. ಆಮೇಲೆ ಏನಪ್ಪಾ ಅಂದ್ರೆ ಈ ಸಬ್ಸ್ಕ್ರಿಪ್ಷನ್ ಏನೈತಿರಲ್ಲ ಇನ್ನು ಕೆಳಗಡೆ ಅಡ್ಜಸ್ಟ್ಮೆಂಟ್ ಕೊಟ್ಟಂದ್ರೆ ಇದನ್ನ ಬರಬೇಕಾಗೈತಿ. ಅಂದ್ರೆ ಅಲ್ಲಿ ಬ್ಯಾಲೆನ್ಸ್ ಶೀಟ್ದಾಗ ಕೊಟ್ಟಿದ್ರಿ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್, ಹೋದ ವರ್ಷದ ಔಟ್ಸ್ಟ್ಯಾಂಡಿಂಗ್ ರೀ ಅದು. ಆಮೇಲೆ ಅಡ್ಜಸ್ಟ್ಮೆಂಟ್ದಾಗ ಕೊಟ್ಟಿದ್ರಿ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್, ಈ ವರ್ಷದ ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರೆ. ನಾವೇನು ಮಾಡ್ಬೇಕಾಗ್ತದಪ್ಪ ಅಂದ್ರೆ ಸಬ್ಸ್ಕ್ರಿಪ್ಷನ್ದೊಳಗ್ರಿ ಹೋದ ವರ್ಷದ ಔಟ್ಸ್ಟ್ಯಾಂಡಿಂಗ್ ಲೆಸ್ ಮಾಡ್ಬೇಕ್ರಿ, ಈ ವರ್ಷದ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಅನ್ನ ಆ್ಯಡ್ ಮಾಡಬೇಕು. ಅಂದ್ರೆ ಏನಪ್ಪಾ ಅಂದ್ರೆ ಬ್ಯಾಲೆನ್ಸ್ ಶೀಟ್ದಾಗ ಏನು ಔಟ್ಸ್ಟ್ಯಾಂಡಿಂಗ್ ಕೊಟ್ಟಾರಲ್ಲ ಆ ಔಟ್ಸ್ಟ್ಯಾಂಡಿಂಗ್ ಏನು ಮಾಡ್ಬೇಕು, ನಾವು ಲೆಸ್ ಮಾಡ್ಬೇಕಾಗ್ತದ್ರಿ. ಅಡ್ಜಸ್ಟ್ಮೆಂಟ್ದಾಗ ಏನು ಔಟ್ಸ್ಟ್ಯಾಂಡಿಂಗ್ ಕೊಟ್ಟಾರಲ್ಲ ಆ ಔಟ್ಸ್ಟ್ಯಾಂಡಿಂಗ್ ಏನು ಮಾಡ್ಬೇಕಾಗ್ತದ್ರಿ, ಆ್ಯಡ್ ಮಾಡ್ಬೇಕಾಗ್ತದೆ ಅಂತೇಳಿ ಹೇಳಬಹುದು. ನೆಕ್ಸ್ಟ್ ಏನು ಕೊಟ್ಟಾನ್ರಿ, ಲೈಫ್ ಮೆಂಬರ್ಶಿಪ್ ಫೀ ಅಂತ ಕೊಟ್ಟಾನ್ರಿ. ಲೈಫ್ ಮೆಂಬರ್ಶಿಪ್ ಫೀ ಏನಾಗಿತ್ತಪ್ಪ ಅಂದ್ರೆ ಕ್ಯಾಪಿಟಲ್ ಐಟಮ್ ಐತ್ರಿ, ಇದು ಗೋಸ್ ಟು ಲಯಬಿಲಿಟಿ ಸೈಡ್ ಆಫ್ ಬ್ಯಾಲೆನ್ಸ್ ಶೀಟ್ ಅಂತ. ನೆಕ್ಸ್ಟ್ ರೀ ಡೊನೇಷನ್ ಅಂತ ಕೊಟ್ಟಾನ್ರಿ. ಡೊನೇಷನ್ ಸಂಬಂಧಪಟ್ಟಿದ್ದು ಒಂದು ಅಡ್ಜಸ್ಟ್ಮೆಂಟ್ ಏನೈತ್ರಿ, ಡೊನೇಷನ್ ಟು ಬಿ ಕ್ಯಾಪಿಟಲೈಸ್ಡ್. ಡೊನೇಷನ್ ಏನಾಗೈತೆ ಅಂತ ಹೇಳ್ತಾನೆ, ಇಲ್ಲಿ ಕ್ಯಾಪಿಟಲ್ ಐಟಮ್ ಆಗೈತಿ ಅಂತೇಳಿ ಹೇಳ್ತಾರೆ. ಕ್ಯಾಪಿಟಲ್ ಐಟಮ್ ಆಗೈತಿ ಅಂತ ಹೇಳ್ತಾನ್ರಿ, ಅದೇನಾಗ್ತದ್ರಿ ಕ್ಯಾಪಿಟಲ್ ಫಂಡ್ದೊಳಗೆ ಆ್ಯಡ್ ಮಾಡ್ತೀವಿ. ಯಾಕಂದ್ರೆ ಹೇಳಿದ್ರಿ ಆ ಕ್ಯಾಪಿಟಲ್ ಐಟಮ್ ಆದ್ರೆ ಕ್ಯಾಪಿಟಲ್ ಫಂಡ್ದೊಳಗೆ ಏನು ಮಾಡಬೇಕು, ಆ್ಯಡ್ ಮಾಡಬೇಕು ಅಂತ. ನೆಕ್ಸ್ಟ್ ರೀ ಪ್ರಾಫಿಟ್ ಫ್ರಮ್ ಎಂಟರ್ಟೈನ್ಮೆಂಟ್, ಮನೋರಂಜನೆ ಮಾಡ್ಯಾರ್ರಿ, ಅದಕ್ಕೆ ಏನಾಗೈತೆ ಲಾಭ ಬಂದತಿ, ಇನ್ಕಮ್ ಬಂದತಿ ಅಂತ ಹೇಳ್ತಾನ್ರಿ. ಆ ಇನ್ಕಮ್ ಪ್ರಾಫಿಟ್ ಫ್ರಮ್ ಎಂಟರ್ಟೈನ್ಮೆಂಟ್ ರೆವಿನ್ಯೂ ಐಟಮ್ ರೀ, ಇನ್ಕಮ್ ಸೈಡ್ ಬರೀತೀವಿ ಅಂತ ಹೇಳ್ತಾನೆ. ನೆಕ್ಸ್ಟ್ ರೀ ಇಂಟ್ರೆಸ್ಟ್ 1,100 ಕೊಟ್ಟಾರೆ. ಇಂಟ್ರೆಸ್ಟ್ ಅಂದ್ರೆ ಬಡ್ಡಿ ಏನಾಗೈತಿ ಬಂದೈತಿ ಅಂತ ಹೇಳ್ತಾನೆ, ಅದು ಇನ್ಕಮ್ ಸೈಡ್ ನಾವು ಬರಿತೀವಿ ಅಂತೇಳಿ ಹೇಳ್ಬೋದು. ಇವು ಎರಡಕ್ಕೂ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ ಇಲ್ಲ. ನೆಕ್ಸ್ಟ್ ಏನು ಕೊಟ್ಟಾರ್ರಿ, ಪೇಮೆಂಟ್ಸ್ ಅಂತ ಕೊಟ್ಟಾರ್ರಿ. ಪೇಮೆಂಟ್ಸ್ ಒಳಗೆ ನೋಡ್ರಿ ಬೈ ರೆಂಟ್ 6,600 ಅಂತ ಕೊಟ್ಟಾರ್ರಿ. ನಾವು ಪೇಮೆಂಟ್ ಸೈಡ್ ಇದ್ದಿದ್ದನ್ನ ಒಂದು ಎಕ್ಸ್ಪೆಂಡಿಚರ್ದಾಗ ಬರೀಬೇಕು, ಇಲ್ಲಾಂದ್ರೆ ಆ ಸೈಡ್ದಾಗ ಬರೀಬೇಕು ಅಂತೇಳಿ ಹೇಳ್ತಾನ್ರಿ. ರೆಂಟ್ ಅಂತ ಕೊಟ್ಟಾನ್ರಿ. ಈ ರೆಂಟ್ಗೆ ಸಂಬಂಧಪಟ್ಟಂಗೆ ನೋಡ್ರಿ
ಲಯಬಿಲಿಟಿ ಸೈಡ್ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ಮ್ಯಾಗ ಬ್ಯಾಲೆನ್ಸ್ ಶೀಟ್ ಕೊಟ್ಟಂಗಿಲ್ಲ ಅದ್ರಾಗ ಲಯಬಿಲಿಟಿ ಸೈಡ್ ನೋಡ್ರಿ ಔಟ್ಸ್ಟ್ಯಾಂಡಿಂಗ್ ರೆಂಟ್ 100 ರೂಪಾಯಿ ಕೊಟ್ಟಾನ. ಔಟ್ಸ್ಟ್ಯಾಂಡಿಂಗ್ ರೆಂಟ್ ಎಷ್ಟು ಕೊಟ್ಟನ್ರಿ 100 ರೂಪಾಯಿ ಅಂತ ಕೊಟ್ಟನ್ರಿ. ಹಂಗೆ ಅಡ್ಜಸ್ಟ್ಮೆಂಟ್ ನಂಬರ್ 2 ನೋಡ್ರಿ ರೆಂಟ್ ಔಟ್ಸ್ಟ್ಯಾಂಡಿಂಗ್ ಆನ್ 31/3/2019 rupees 500. ನಾ ಇದೇಗ ಏನ್ರಿ ಸಬ್ಸ್ಕ್ರಿಪ್ಷನ್ ಅಂತ ಸೇಮ್ ರೀ ಇದು ಇದೇ ಸಬ್ಸ್ಕ್ರಿಪ್ಷನ್ ಏನು ಮಾಡಿದ್ವಿ ಹಂಗೆ ರೀ ಮ್ಯಾಗ್ ಕೊಟ್ಟಿದ್ದು ಲಯಬಿಲಿಟಿ ಸೈಡ್ ಕೊಟ್ಟಂದ್ರೆ ಅದು ಏನಂದ್ರಿ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ರೀ. ಇನ್ನಿಲ್ಲಿ ಎರಡನೇ ಅಡ್ಜಸ್ಟ್ಮೆಂಟ್ ಕೊಟ್ಟಂದ್ರಲ್ಲ ಅಡ್ಜಸ್ಟ್ಮೆಂಟ್ದಾಗ ಏನೇನ್ರಿ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್. ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಅನ್ನ ಲೆಸ್ ಮಾಡ್ಬೇಕ್ರಿ, ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಅನ್ನ ಆ್ಯಡ್ ಮಾಡಬೇಕು ಅಂತೇಳಿ ಹೇಳ್ತಾರೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಲೆಕ್ಚರರ್ ಫೀ ಕೊಟ್ಟದಿವು ಅಂತ ಹೇಳ್ತಾನೆ 3000 ಇದು ರೆವೆನ್ಯೂ ಐಟಮ್ಗೆ ಎಲ್ಲಿ ಬರ್ತದೆ ಎಕ್ಸ್ಪೆಂಡಿಚರ್ ಸೈಡ್. ನೆಕ್ಸ್ಟ್ ರೀ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ 2500 ಇದು ಸಹ ಏನ್ರಿ ಎಕ್ಸ್ಪೆಂಡಿಚರ್ದಾಗ ಬರ್ತದೆ. ಬುಕ್ಸ್ ಫರ್ನಿಚರ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇವೇನಾಗ್ತವೆ 3 ಐಟಮ್ ಅಸೆಟ್ ಸೈಡ್ ಹೋಗ್ತಾವೆ ಅಂತ ಹೇಳ್ಬೋದ್ರಿ. ಬುಕ್ಸ್ ಅಸೆಟ್ ರೀ, ಫರ್ನಿಚರ್ ಅಸೆಟ್ ರೀ, ಆಮೇಲೆ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂದ್ರೆ ಕ್ಯಾಶ್ ಇನ್ ಹ್ಯಾಂಡ್ ರೀ, ಅದು ಏನಾಗ್ತದೆ ರೀ ಅಸೆಟ್ ಆಗ್ತದೆ. ಈ ವರ್ಷ ನಮ್ಮತ್ತೆ ಇಷ್ಟು ಕ್ಯಾಶ್ ಹೋದಾವು ಅಂತ ಹೇಳ್ತಾರೆ ಅದು ಅಸೆಟ್ ಆಗ್ತದೆ. ನೆಕ್ಸ್ಟ್ ಏನು ಮಾಡ್ಯಾರ ಅಡಿಷನಲ್ ಇನ್ಫಾರ್ಮೇಷನ್ ಒಳಗೆ ಕೊಟ್ಟಿರುವಂಥದ್ದು ನೋಡ್ರಿ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಹೇಳಿನ್ರಿ, ರೆಂಟ್ ಔಟ್ಸ್ಟ್ಯಾಂಡಿಂಗ್ ಹೇಳಿನ್ರಿ, ಡೊನೇಷನ್ದು ಹೇಳಿನ್ರಿ, ಡೆಪ್ರಿಷಿಯೇಷನ್ ಫರ್ನಿಚರ್ 10% ಪರ್ ಎನಮ್ ಇನ್ಕ್ಲೂಡಿಂಗ್ ಪರ್ಚೇಸ್ ಅಂದ್ರೆ ಡೆಪ್ರಿಷಿಯೇಷನ್ ತೆಗೀರಿ ಫರ್ನಿಚರ್ ಮ್ಯಾಗ ಅದ್ರಾಗ ಏನು ಹೇಳ್ರಿ ಪರ್ಚೇಸ್ ಮ್ಯಾಗೂ ತೆಗೀರಿ. ಪರ್ಚೇಸ್ ಮಾಡ್ಯಾರಲ್ಲ ಫರ್ನಿಚರ್ 1/1/10/2018 ಅಂತ ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ದಾಗ ಐತೆ ನೋಡಿ ಪೇಮೆಂಟ್ ಸೈಡ್ ಅದೇನು ಮಾಡ್ಯಾರ್ರಿ ಪರ್ಚೇಸ್ ಮಾಡ್ಯಾರ್ರಿ ಅದ್ರ ಮ್ಯಾಗೂ ನಾವು ಡೆಪ್ರಿಷಿಯೇಷನ್ ತೆಗಿಬೇಕ್ರಿ. ಅದ್ರ ಜೊತೆಗೆ ಮ್ಯಾಗ್ ಬ್ಯಾಲೆನ್ಸ್ ಇರ್ದಾಗ ಕೊಟ್ಟಾರ್ರಿ ಅದ್ರ ಮ್ಯಾಗ ಏನು ಮಾಡ್ಬೇಕ್ರಿ ಡೆಪ್ರಿಷಿಯೇಷನ್ ನಾವು ತೆಗಿಬೇಕಾಗ್ತದೆ. ಅದನ್ನ ಹೆಂಗೆ ತೆಗಿದಾನ ನಾನು ನಿಮಗೆ ಹೇಳ್ಕೊಡ್ತೇನೆ. ಡೆಪ್ರಿಷಿಯೇಟ್ ಬುಕ್ಸ್ ಆಟ್ 10% ಪರ್ ಎನಮ್ ಅಂತಂದ್ರೆ ಡೆಪ್ರಿಷಿಯೇಷನ್ ನಾವು ಮಾಡೋದು ಬುಕ್ಸ್ ಮ್ಯಾಗ ತೆಗಿದು ಅಂತೇಳಿ ಹೇಳ್ತಾರೆ. ಇಷ್ಟು ನಮಗೆ ಏನು ಮಾಡ್ಯಾರ್ರಿ ಬ್ಯಾಲೆನ್ಸ್ ಶೀಟ್ ಮತ್ತು ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಕೊಟ್ಟನ್ರಿ. ನಮಗೇನು ಬಿಡಿಸೋದನಪ್ಪ ಅಂದ್ರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಥವಾ ಏನು ಬಿಡಿಸತ್ತೆ ಹೇಳ್ಯಾರಿ ಬ್ಯಾಲೆನ್ಸ್ ಶೀಟ್ ನಮಗೆ ಬಿಡಿಸತ್ತೆ ಏನು ಮಾಡ್ಯಾರ್ರಿ ಹೇಳ್ಯಾರು ಅಂತೇಳಿ ಹೇಳ್ಬೋದ್ರಿ. ನಾವು ಮೊದಲೇದು ಏನು ಮಾಡೋಣ್ರಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಬಿಡಿಸೋದ್ರಿ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಒಳಗೆ ನಾವೇನು ಮಾಡೋಣ್ರಿ ಫಸ್ಟ್ ರಿಸಿಟ್ ಸೈಡ್ ನೋಡೋಣ್ರಿ. ರಿಸಿಟ್ ಸೈಡ್ ನೋಡಿದ್ರೆ ಯಾವ್ದು ಬಿಡಿಸ್ಬೇಕು ನಾವು ಇನ್ಕಮ್ ಸೈಡ್ ಬಿಡಿಸ್ಬೇಕಾಗ್ತತಿ ಅಂತೇಳಿ ಹೇಳ್ಬೋದು. ರಿಸಿಟ್ ಸೈಡ್ ನೋಡೋಣ ಏನಿದೆ ರಿಸಿಟ್ ಸೈಡ್ ರೀ ಫಸ್ಟ್ ಒನ್ ಬ್ಯಾಲೆನ್ಸ್ ಬ್ರಾಡ್ ಡೌನ್ ರೈಟ್ ಅಂತ ಹೇಳಿದ್ರಿ. ನೆಕ್ಸ್ಟ್ ಏನೈತ್ರಿ ಸಬ್ಸ್ಕ್ರಿಪ್ಷನ್ ಅಂತ ಐತ್ರಿ ಆ ಸಬ್ಸ್ಕ್ರಿಪ್ಷನ್ ತಗೊಂಡ್ರಿ ಸಬ್ಸ್ಕ್ರಿಪ್ಷನ್ ಇನ್ಕಮ್ ಸೈಡ್ ಬಾಯ್ ಏನಂತೈತ್ರಿ ಸಬ್ಸ್ಕ್ರಿಪ್ಷನ್ಸ್ ಅಂತ ಬರ್ತದೆ. ಸಬ್ಸ್ಕ್ರಿಪ್ಷನ್ ಅಮೌಂಟ್ ಎಷ್ಟೈತೆ ನೋಡ್ರಿ 32,500 32,500 ರೂಪಾಯಿ ಇದೆ. ಇಲ್ಲೇ ಎರಡು ಬರ್ತಾವ ಅಂತ ಹೇಳ್ರಿ ಒಂದು ಬ್ಯಾಲೆನ್ಸ್ ಶೀಟ್ದಾಗ ಏನೈತ್ರಿ ಅಸೆಟ್ ಸೈಡ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಐತ್ರಿ ಮತ್ತು ಅಡ್ಜಸ್ಟ್ಮೆಂಟ್ದಾಗೂ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ರಿ. ಬ್ಯಾಲೆನ್ಸ್ ಶೀಟ್ದಾಗ ಕೊಟ್ಟಿರೋದು ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ರಿ, ಅಡ್ಜಸ್ಟ್ಮೆಂಟ್ದಾಗ ಕೊಟ್ಟಿರೋದು ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ರಿ. ಇಲ್ಲಿ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಅನ್ನ ನಾವು ಲೆಸ್ ಮಾಡ್ಬೇಕ್ರಿ, ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಅನ್ನ ಆ್ಯಡ್ ಮಾಡಬೇಕು. ಇದಕ್ಕೆ ಏನು ಮಾಡ್ರಿ ಫಸ್ಟ್ ನಾವು ಐಟಮ್ರಿ ಲೆಸ್ ಮಾಡೋಣ್ರಿ. ಇದೇನಪ್ಪ ಅಂದ್ರೆ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಎಷ್ಟಿದ್ರಿ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ರೀ 500 ರೂಪಾಯಿ 500 ರೂಪಾಯಿ ನಮ್ಮ ಕಡೆ ಎಷ್ಟು ಉಳಿದಿರ 32,000 ರೂಪಾಯಿ ಉಳಿತ್ರಿ. ನೆಕ್ಸ್ಟ್ ಏನು ಮಾಡ್ಬೇಕು ನಾವು ಆಡ್ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಆಡ್ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ರೀ ಅಡ್ಜಸ್ಟ್ಮೆಂಟ್ ಕೊಟ್ಟರು ಎಷ್ಟಿದ್ರಿ 750 ರೂಪಾಯಿ. ಟೋಟಲ್ ಎಷ್ಟಾದ್ರಿ 32,000 ಟೋಟಲ್ ರೀ 32,750 ರೂಪಾಯಿ. ಟೋಟಲ್ 32,750 ರೂಪಾಯಿ ಆಯ್ತು ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಏನೈತ್ರಿ ಅಲ್ಲಿ ನೋಡ್ರಿ ನಾನು ನಿಮಗೆ ಹೇಳಿದ್ರಿ ಲೈಟ್ ಮೆಂಬರ್ಶಿಪ್ ಫೀ ಕ್ಯಾಪಿಟಲ್ ಐಟಮ್ ರೀ, ಡೊನೇಷನ್ ಕ್ಯಾಪಿಟಲ್ ಐಟಮ್ ಅಂತ ಅಡ್ಜಸ್ಟ್ಮೆಂಟ್ ಆಗಿ ಕೊಟ್ಟಾನ್ರಿ. ಪ್ರಾಫಿಟ್ ಫ್ರಮ್ ಎಂಟರ್ಟೈನ್ಮೆಂಟ್ ಬಾಯ್ ಪ್ರಾಫಿಟ್ ಫ್ರಮ್ ಎಂಟರ್ಟೈನ್ಮೆಂಟ್ ಅಂದ್ರೆ ಮನೋರಂಜನೆ ಮಾಡ್ಯಾರ. ಮನೋರಂಜನೆ ಏನಾಗೈತ್ರಿ ಪ್ರಾಫಿಟ್ ಬಂದತ್ರಿ ಎಂಟರ್ಟೈನ್ಮೆಂಟ್ ಎಷ್ಟು ಬಂದತ್ರಿ ಅದು ಪ್ರಾಫಿಟ್ ರೀ 7,250 ರೂಪಾಯಿ. ಎಷ್ಟು ಬಂದತ್ರಿ 7,250 7,250 ರೂಪೀಸ್ ಬಂದೈತಿ ಅಂತೇಳಿ ಹೇಳೋದು. ನೆಕ್ಸ್ಟ್ ಏನು ಕೊಟ್ಟಾರ್ರಿ ಇಂಟ್ರೆಸ್ಟ್ ಬಾಯ್ ಇಂಟ್ರೆಸ್ಟ್ ಅಮೌಂಟ್ ರೀ 1,100 ಅಂತ ಐತ್ರಿ. ಇದ್ರಲ್ಲಿ ಏನಾದ್ರಿ ರಿಸಿಟ್ ಸೈಡ್ ನಮ್ಮ ಐಟಮ್ಗಳ ತಗೊಳ್ಳುವಂಥವು ಐಟಮ್ಗಳು ಮುಗಿದು ನೋಡೋಣ ಅಡ್ಜಸ್ಟ್ಮೆಂಟ್ದಾಗ ಬಂದ್ರೆ ಬಿಡಿಸ್ಬಿಟ್ರಿ. ರಿಸಿಟ್ ಸೈಡ್ ನೋಡ್ತೀವಿ ರಿಸಿಟ್ ಸೈಡ್ ನೋಡಿದಾಗ ಸಬ್ಸ್ಕ್ರಿಪ್ಷನ್ ಬಂದ್ರಿ ಇದ್ರ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಲೆಸ್ ಮಾಡ್ತೀವಿ, ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಆ್ಯಡ್ ಮಾಡ್ತೀವಿ. ಪ್ರಾಫಿಟ್ ಫ್ರಮ್ ಎಂಟರ್ಟೈನ್ಮೆಂಟ್ 7,250 ಇಂಟ್ರೆಸ್ಟ್ ರೀ 1,100 ಅಂತೇಳಿ ಬರ್ತದೆ. ಇನ್ನು ನೆಕ್ಸ್ಟ್ ಏನಾಗ್ತದೆ ಪೇಮೆಂಟ್ ಸೈಡ್. ಪೇಮೆಂಟ್ ಸೈಡ್ದಾಗ ಬರೀ ನೋಡಿದೀವಿ ಅಂದ್ರೆ ಯಾವ ಸೈಡ್ ಬರೀಬೇಕು ನಾವು ಎಕ್ಸ್ಪೆಂಡಿಚರ್ ಸೈಡ್ ಬರೀಬೇಕ್ರಿ. ಎಕ್ಸ್ಪೆಂಡಿಚರ್ ಸೈಡ್ ಫಸ್ಟ್ ಐಟಮ್ ಯಾವ್ದಿದ್ರಿ ರೆಂಟ್ ಅದ ಐತ್ರಿ ಪೇಮೆಂಟ್ ರೆಂಟ್ ಅದ ಐತ್ರಿ. ಈ ರೆಂಟ್ ಎಷ್ಟೈತ್ರಿ ಅಲ್ಲಿ 6,600 ರೂಪಾಯಿ 6
6600 ರೂಪಾಯಿ ರೆಂಟ್ ಐತ್ರಿ. ಆದ್ರೆ ಇಲ್ಲಿ ಬ್ಯಾಲೆನ್ಸ್ ಶೀಟ್ದಾಗ ಔಟ್ಸ್ಟ್ಯಾಂಡಿಂಗ್ ಐತ್ರಿ, ಅಡ್ಜಸ್ಟ್ಮೆಂಟ್ದಾಗ ಔಟ್ಸ್ಟ್ಯಾಂಡಿಂಗ್ ಐತ್ರಿ. ಬ್ಯಾಲೆನ್ಸ್ ಶೀಟ್ದಾಗ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ರೀ, ಅಡ್ಜಸ್ಟ್ಮೆಂಟ್ದಾಗ ಕರೆಂಟ್ ಇಯರ್. ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಲೆಸ್ ಮಾಡಿದ್ರಿ, ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಆ್ಯಡ್ ಮಾಡೋದು ಅಂತ ಹೇಳ್ತಾರೆ. ರೆಂಟ್ ಎಷ್ಟಿದ್ರಿ 6600 ರೂಪಾಯಿ. ಇದ್ರೊಳಗೆ ಏನು ಮಾಡ್ತೀವಿ ನಾವು ಲೆಸ್ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಎಷ್ಟಿತ್ತು ನೋಡಿ, ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ 100 ರೂಪಾಯಿ ಅಂದ್ರೆ ಎಷ್ಟಾದ್ರಲ್ಲಿ 6500 ರೂಪಾಯಿ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಾರ್ರಿ, ಆ ಔಟ್ಸ್ಟ್ಯಾಂಡಿಂಗ್ ಏನು ಮಾಡ್ತೀವಿ ಆಡ್ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್. ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ರೀ ಎಷ್ಟಿತ್ತು ನೋಡಿದ್ರೆ 500 ರೂಪಾಯಿ, 500 ರೂಪಾಯಿ ಟೋಟಲ್ ರೀ 7000 ರೂಪಾಯಿ. ಟೋಟಲ್ ಎಷ್ಟಾದ್ರೆ 7000 ರೂಪಾಯಿ. ನೆಕ್ಸ್ಟ್ ರೀ ಟು ಲೆಕ್ಚರರ್ಸ್ ಫೀ. ಟು ಲೆಕ್ಚರರ್ಸ್ ಫೀ ಎಷ್ಟಿರ್ತದ 3900 ರೂಪಾಯಿ. ಟು ಲೆಕ್ಚರರ್ಸ್ ಫೀಸ್ ರೀ 3900 ರೂಪಾಯಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಟು ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ. ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಎಷ್ಟೈತಪ್ಪ ಅಂದ್ರೆ 2500 ರೂಪಾಯಿ. ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಅಮೌಂಟ್ ಎಷ್ಟೈತ್ರಿ 2500 ರೂಪಾಯಿ ಅಂತ ಹೇಳಿ ಹೇಳ್ಬೋದ್ರಿ. ನೆಕ್ಸ್ಟ್ ಬರ್ತೈತ್ರಿ ಬುಕ್ಸ್ ಅಂತ ಬರ್ತೈತ್ರಿ, ಫರ್ನಿಚರ್ ಅಂತ ಬರ್ತೈತ್ರಿ, ಬ್ಯಾಲೆನ್ಸ್ ಕ್ಯಾರಿಡರ್ ಇವೆಲ್ಲ ಆ ಸೈಡ್ದಾಗ ಹೋಗ್ತಾವ ಅಂತ ಹೇಳಿದ್ರಿ. ನೆಕ್ಸ್ಟ್ ಏನು ಮಾಡೋದ್ರಿ ಅಡ್ಜಸ್ಟ್ಮೆಂಟ್ ಒಂದೊಂದು ನೋಡ್ಕೊ ತಗೊಂಡ್ರಿ. ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಆಲ್ರೆಡಿ ಬರ್ಬೋದ್ರಿ. ರೆಂಟ್ ಔಟ್ಸ್ಟ್ಯಾಂಡಿಂಗ್ ಅದನ್ನು ಆಲ್ರೆಡಿ ತೊಗೊಂಡಿದ್ರಿ. ಡೊನೇಷನ್ ಟು ಬಿ ಕ್ಯಾಪಿಟಲ್ ಅದನ್ನ ಲಯಬಿಲಿಟಿ ಸೈಡ್ ತೊಗೊಳತ್ರಿನ ರೀ. ಆಮೇಲೆ ಏನು ಬರ್ತರಿ ಡೆಪ್ರಿಷಿಯೇಷನ್. ಡೆಪ್ರಿಷಿಯೇಷನ್ ಹಾಕೋದ್ರಿಂದ ಆಸ್ತಿ ಮೌಲ್ಯ ಏನಾಗ್ತದ್ರಿ ಕಡಿಮೆ ಆಗ್ತೈತಿ ಅಂತ ಹೇಳ್ತಾನ್ರಿ. ಇಲ್ಲಿ ಆಸ್ತಿ ಮೌಲ್ಯ ಕಡಿಮೆ ಆಗ್ತದ್ರೆ ನಮ್ಮದು ಲಾಸ್ ರೀ. ಲಾಸ್ ಬಂದ್ರೆ ಎಕ್ಸ್ಪೆಂಡಿಚರ್ ಸೈಡ್ ನಾವು ಬರೀತೀವಿ ಅಂತ ಹೇಳಿ ಹೇಳ್ಬೋದು. ಟು ಡೆಪ್ರಿಷಿಯೇಷನ್ ಆನ್ ಫರ್ನಿಚರ್. ಡೆಪ್ರಿಷಿಯೇಷನ್ ಆನ್ ಫರ್ನಿಚರ್ ರೀ. ಇದ್ರೊಳಗೆ ಎರಡು ಪ್ರಕಾರ ಡೆಪ್ರಿಷಿಯೇಷನ್ ಅದಾವ. ಒಂದು ಓಲ್ಡ್ ಅಂದ್ರೆ ಬ್ಯಾಲೆನ್ಸ್ ಶೀಟ್ದಾಗ ಫರ್ನಿಚರ್ ಕೊಟ್ಟಂಗ್ರಿ. ಆಮೇಲೆ ಏನ್ರಿ ಅದ್ರ 6 ಅಂಡ್ ಪೇಮೆಂಟ್ಸ್ ಅಕೌಂಟ್ ನಾವು ಫರ್ನಿಚರ್ ನಮಗೆ ಕೊಟ್ಟಾನ ಅಂತ ಹೇಳ್ಬೋದು. ಅಲ್ಲಿ ನೋಡ್ರಿ ಏನು ಬರುತ್ತೆ ನಮ್ಗೆ ಫರ್ನಿಚರ್ ಓಲ್ಡ್ ಅಂತ ತಗೊಂಡ್ರಿ. ಓಲ್ಡ್ ಎಷ್ಟೈತ್ರಿ 3000 ರೂಪಾಯಿ ಇಂಟು 10%. 10 ಡಿವೈಡೆಡ್ ಬೈ 100 ಅಂತ ಆಗ್ತದೆ. ಅಮೌಂಟ್ ನೋಡ್ರಿ ಎಷ್ಟಾಗ್ತದೆ ಈಗ 300 ರೂಪಾಯಿ. ನೆಕ್ಸ್ಟ್ ನ್ಯೂ 9900 ಇಂಟು 10 ಡಿವೈಡೆಡ್ ಬೈ 100 ಇಂಟು ನೋಡ್ರಿ ಅಲ್ಲೇ ಏನು ಮಾಡ್ಯಾರಪ್ಪ ಅಂದ್ರೆ ಫರ್ನಿಚರ್ ರಿಸಿಟ್ಸ್ ಅಂಡ್ ಪೇಮೆಂಟ್ಸ್ ಒಂದು ಪೇಮೆಂಟ್ಸ್ ಅಂಡ್ ಫರ್ನಿಚರ್ ಅಂತ ಕೊಟ್ಟಾನ ನೋಡ್ರಿ. ಅದಕ್ಕೊಂದು ಡೇಟ್ ಕೊಟ್ಟಾನ್ರಿ. ಎಷ್ಟು ಕೊಟ್ಟಾನ್ರಿ 1/10/2018 1/10/2018 ಖರೀದಿ ಮಾಡ್ಯಾನ ಅಂತ ಹೇಳ್ತಾನ್ರಿ. ಅವಾಗ ಖರೀದಿ ಮಾಡಿದ್ರೆ ಎಣಿಸ್ಬೇಕ್ರಿ ನಾವು 31/3 ತನಕ 10 11 12 1 2 3 ಎಷ್ಟು ತಿಂಗಳು ಆಗ್ತಿರದ 6 ತಿಂಗಳು ಅಂತ ಹೇಳ್ಬೋದ್ರಿ. 6 ಡಿವೈಡೆಡ್ ಬೈ 12 ಅಂತ ಬರ್ತೈತ್ರಿ. ಈ ಅಮೌಂಟ್ ಎಷ್ಟು ಆಗ್ತದೆ ನೋಡ್ರಿ 495 ರೂಪೀಸ್. ಎಷ್ಟಾಗ್ತದೆ 495 ರೂಪೀಸ್ ಏನಾಗ್ತದೆ ಡೆಪ್ರಿಷಿಯೇಷನ್ ಆಗ್ತದೆ. ಟೋಟಲ್ ಡೆಪ್ರಿಷಿಯೇಷನ್ ರೀ 795 ಅಂತ ಬರ್ತದೆ. 795 ರೂಪಾಯಿ ಅಂತೇಳಿ ಬರ್ತದೆ ಅಂತ ಹೇಳ್ತಾರೆ. ಇದು ಡೆಪ್ರಿಷಿಯೇಷನ್ ಆನ್ ಫರ್ನಿಚರ್. ನೆಕ್ಸ್ಟ್ ಬರುತ್ತೆ ಇನ್ನೊಂದು ಡೆಪ್ರಿಷಿಯೇಟ್ ಕೊಟ್ಟರೆ ಡೆಪ್ರಿಷಿಯೇಟ್ ಬುಕ್ಸ್ ಅಂತ ಕೊಟ್ಟಾರೆ. ಟು ಡೆಪ್ರಿಷಿಯೇಷನ್ ಆನ್ ಬುಕ್ಸ್ ಮ್ಯಾಗ ನಾವು ನೋಡಿದ್ರೆ ಡೆಪ್ರಿಷಿಯೇಷನ್ ತೆಗೆದು ಅಂತ ಹೇಳ್ತಾರೆ. ಬುಕ್ಸ್ ಎಷ್ಟು ಐತ್ರಿ 2000 ರೂಪಾಯಿ ಐತ್ರಿ ಇಂಟು 10 ಡಿವೈಡೆಡ್ ಬೈ 100 ಎಷ್ಟಾಗ್ತದೆ ಈಗ 200 ರೂಪಾಯಿ. ನೀವು ಕೇಳ್ಬೋದು ಏನಂತ ಸರ್ ಫರ್ನಿಚರ್ 2 ತೆಗೆದ್ರಿ ಆಮೇಲೆ ಬುಕ್ಸ್ ಯಾಕೆ ಒಂದ ತೆಗೆದ್ರಿ ಅಂದ್ರೆ ಆ ಬುಕ್ಕನ್ನು ಯಾವಾಗ ಕೊಂಡು ತೊಗೊಂಡಾನ ನೋಡ್ರಿ. ರಿಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ದಾಗ ಐತ್ರಿ ಅದ. ಆ ಬುಕ್ಕನ್ನು ಪೇಮೆಂಟ್ ಸೈಡ್ ರೀ ಯಾವಾಗ ಕೊಂಡು ತೊಗೊಂಡ್ರಿ 31/3/2019 ಕೊಂಡು ತೊಗೊಂಡ್ರಿ. ನಾವು ಲೆಕ್ಕ ಯಾವ ಬಿಡ್ಸತ್ತದ್ರಿ 31/3/2019 ಲೆಕ್ಕ ಬಿಡ್ಸತ್ತದ್ರಿ. ಅದ ದಿವಸ ಕೊಂಡು ತೊಗೊಂಡಾನಂದ್ರೆ ನಮ್ಮದು ಡೆಪ್ರಿಷಿಯೇಷನ್ ಏನಾಗ್ತದ್ರಿ 0 ಬರ್ತದ್ರಿ. ಅದ್ರ ಸಲುವಾಗಿ ನಾವೇನು ಮಾಡಿಲ್ರಿ ಕಂಡು ಹಿಡಿದಿಲ್ಲ ಅಂತ ಹೇಳ್ಬೋದು. ಅದ 200 ರೂಪಾಯಿ ಬರ್ತದೆ. ಇಲ್ಲಿಗೆ ಏನು ಮಾಡ್ಕೋಬೇಕಪ್ಪ ಅಂದ್ರೆ ಎಲ್ಲ ನಮ್ಮ ಐಟಮ್ಸ್ಗಳು ಬರುವಂಥ ಐಟಮ್ಸ್ಗಳು ಮುಗಿದ್ರಿ. ಇನ್ನೇನು ಮಾಡಿದ್ರಿ ಟೋಟಲ್ ಮಾಡೋದು. ಟೋಟಲ್ ಯಾವ ಹೆಚ್ಚಾಗ್ತದೆ ಅಂದ್ರೆ ಇನ್ಕಮ್ ಸೈಡ್ ಟೋಟಲ್ ಏನಾಗ್ತದೆ ಹೆಚ್ಚಾಗ್ತದೆ ಅಂತ ಹೇಳ್ತಾರೆ. ಇನ್ಕಮ್ ಸೈಡ್ ಎಷ್ಟಾಗ್ತದೆ ಅಂದ್ರೆ 41,100 ರೂಪಾಯಿ. 41,100 ರೂಪಾಯಿ. ಇನ್ನೇನು ಮಾಡ್ಬೇಕು ನಾವು ಟು ಸರ್ಪ್ಲಸ್. ನಮಗೆ ಸರ್ಪ್ಲಸ್ ಬರ್ತದೆ ಅಂತ ನೋಡ್ರಿ. ಸರ್ಪ್ಲಸ್ ನೋಡ್ರಿ 26,705 ರೂಪೀಸ್ ಏನಾಗ್ತದೆ ನಮಗೆ ಸರ್ಪ್ಲಸ್ ಬರ್ತೈತಿ ಅಂತೇಳಿ ನಾವು ನೋಡ್ಬೋದು ಹೇಳ್ಬೋದು ಅಂತೇಳಿ ಹೇಳ್ತಾರೆ. ಇದಿಷ್ಟು ಏನಪ್ಪ ಅಂದ್ರೆ ನಮ್ದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆಯ್ತು. ಈಗ ಇನ್ನು ನಾವು ಏನು ಬಿಡಿಸೋದೈತ್ರಿ ಬ್ಯಾಲೆನ್ಸ್ ಶೀಟ್ ಬಿಡಿಸೋದೈತಿ ಅಂತ ಹೇಳ್ತಾನ್ರಿ.
ಬ್ಯಾಲೆನ್ಸ್ ಶೀಟ್ ಬಿಡಿಸ್ಕೊಂಡಾಗ ನಾ ಹೇಳ್ತೀನಿ ಕೇಳ್ರಿ, ನಾವು ಮ್ಯಾಗಿನ ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ಐತಿಲ್ಲ ಅದನ್ನ ನಾವು ನೋಡ್ಕೋತ ಏನು ಮಾಡೋಣ್ರಿ ಬ್ಯಾಲೆನ್ಸ್ ಶೀಟ್ ಬಿಡಿಸೋಣ ಅಂತೇಳಿ ಹೇಳ್ಬೋದು. ನೋಡ್ರಿ ಬ್ಯಾಲೆನ್ಸ್ ಶೀಟ್ದಾಗ ಫಸ್ಟ್ ಐಟಮ್ ಕೊಟ್ಟಾನ್ರಿ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅಂತ ಕೊಟ್ಟಾನ್ರಿ, ಅದನ್ನ ನಾವು ತೊಗೊಳಂಗಿಲ್ಲ ಯಾಕಂದ್ರೆ ಹೋದ ವರ್ಷದ ಔಟ್ಸ್ಟ್ಯಾಂಡಿಂಗ್ ಅದು ನಮಗೆ ಸಂಬಂಧ ಇಲ್ಲ ಅಂತ. ನೆಕ್ಸ್ಟ್ ಯಾವ್ದು ಬರುತ್ತೆ ಈಗ ಕ್ಯಾಪಿಟಲ್ ಫಂಡ್. ಕ್ಯಾಪಿಟಲ್ ಫಂಡ್ ಅಂತ ಬರ್ತದ್ರಿ. ಈ ಕ್ಯಾಪಿಟಲ್ ಫಂಡ್ ಅಮೌಂಟ್ ಎಷ್ಟೈತ್ರಿ 27,600 ರೂಪಾಯಿ. ಇದನ್ನ ಹೇಳಿದ್ವಿ ಸರ್ಪ್ಲಸ್ ಬಂದ್ರೆ ಆಡ್ ಮಾಡ್ತೀವೋ ಡೆಫಿಸಿಟ್ ಬಂದ್ರೆ ಲೆಸ್ ಮಾಡ್ತೀವಿ. ಈ ಪ್ರಾಬ್ಲಮ್ದಾಗ ನಮಗೆ ಏನಾಗೈತ್ರಿ ಸರ್ಪ್ಲಸ್ ಬಂದ್ರಿ. ಸರ್ಪ್ಲಸ್ ನಾವ್ ನೋಡ್ರಿ ಆಡ್ ಸರ್ಪ್ಲಸ್ ರೀ ಎಷ್ಟಪ್ಪ ಅಂದ್ರೆ 26,705 26,705. ನೆಕ್ಸ್ಟ್ ಮತ್ತೊಂದು ಅಡ್ಜಸ್ಟ್ಮೆಂಟ್ ಕೊಟ್ಟಾನ ನೋಡ್ರಿ ಡೊನೇಷನ್ಸ್ ಟು ಬಿ ಕ್ಯಾಪಿಟಲೈಸ್ ಅಂತ ಕೊಟ್ಟಾನ್ರಿ. ಡೊನೇಷನ್ ಕ್ಯಾಪಿಟಲ್ ಐಟಮ್ ಆಗೈತಿ, ಅದನ್ನ ಏನ್ ಮಾಡ್ಬೇಕ್ರಿ ಕ್ಯಾಪಿಟಲ್ ಮಾಡ್ಬೇಕು ಆಡ್ ಮಾಡ್ಬೇಕು. ಆಡ್ ಡೊನೇಷನ್ಸ್ ಅಮೌಂಟ್ ರೀ 2,500. ಕ್ಯಾಪಿಟಲ್ ಫಂಡ್ ಎಲ್ಲ ಬುಕ್ಸ್ ಅಂತ ಮುಗಿದ್ರಿ. ಟೋಟಲ್ ಅಮೌಂಟ್ ರೀ 56,805. ಟೋಟಲ್ ಅಮೌಂಟ್ ರೀ 56,805 rupees ಅಂತ ಹೇಳಿ ಹೇಳ್ಬೋದು. ಈ ನೆಕ್ಸ್ಟ್ ಏನೈತಪ್ಪ ಅಂದ್ರೆ ಲೈಫ್ ಮೆಂಬರ್ಶಿಪ್ ಫೀ. ಇದು ಕ್ಯಾಪಿಟಲ್ ಐಟಮ್ ಅಂತ ಹೇಳಿದ್ರಿ, ಅದೊಂದು ಲೈಫ್ ಮೆಂಬರ್ಶಿಪ್ ಫೀ ಅಮೌಂಟ್ ರೀ 3,250 ಅಂತ ಹೇಳ್ಬೋದು. ಇನ್ನ ಅಡ್ಜಸ್ಟ್ಮೆಂಟ್ ದಾಗ ನೋಡ್ಕೋತ ನೋಡ್ರಿ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಅಸೆಟ್ ಸೈಡ್ ಬರ್ತೈತ್ರಿ, ರೆಂಟ್ ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟೀಸ್. ಅದೊಂದು ರೆಂಟ್ ಔಟ್ಸ್ಟ್ಯಾಂಡಿಂಗ್ ಡೆಟ್ ಔಟ್ಸ್ಟ್ಯಾಂಡಿಂಗ್ ಎಷ್ಟು ಅಂತ ಹೇಳ್ತಾರೆ ನೋಡ್ರಿ 500 rupees. ಇನ್ನೇನಾದ್ರಿ ಅಡ್ಜಸ್ಟ್ಮೆಂಟ್ ನೋಡ್ರೂ ಏನಾದ್ರಿ ಎಲ್ಲ ಲಯಬಿಲಿಟಿ ಸೈಡ್ ಬರುವಂತ ಐಟಮ್ಸ್ಗಳ ಮುಗಿತಾವ ಅಂತ ಹೇಳ್ಬೋದು. ಇಲ್ಲಿ ಮುಗಿದವ್ರಿ. ಇನ್ನು ನಾವೇನು ಬಿಡಿಸೋದ್ರಿ ಅಸೆಟ್ ಸೈಡ್ ಬಿಡಿಸ್ಬೇಕಾಗ್ತೈತಿ ಅಂತ ಹೇಳ್ಬೋದ್ರಿ. ಅಸೆಟ್ ಸೈಡ್ ನೋಡ್ರಿ ನಾವು ಬ್ಯಾಲೆನ್ಸ್ ಶೀಟ್ ಪ್ರಕಾರ ಹೋಗ್ರಿ. ಫಸ್ಟ್ ಐಟಮ್ ಏನೈತಿ ಕ್ಯಾಶ್ ಇನ್ ಹ್ಯಾಂಡ್. ಕ್ಯಾಶ್ ಇನ್ ಹ್ಯಾಂಡ್ ಅಂತೈತಿ. ಆದ್ರೆ ಅಮೌಂಟ್ ಅನ್ನ ಬರೆಯೋದಿಲ್ಲ. ಆ ಅಮೌಂಟ್ ಅನ್ನ ಬರೆಯೋದಿಲ್ಲ ನಾವು ಯಾವ್ದ್ರಿ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಹೋಗ್ರಿ. ಕ್ರೆಡಿಟ್ ಸೈಡ್ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಅಮೌಂಟ್ ಕೊಡ್ತೈತಿ, ಆ ಅಮೌಂಟ್ ಅನ್ನ ಏನ್ ಮಾಡ್ಬೇಕ್ರಿ ಇಲ್ಲೇ ತಗೋಬೇಕಾಗ್ತೈತಿ ಅಂತ. ಎಷ್ಟು ಅದ 17,500. ಈ ನೆಕ್ಸ್ಟ್ ಯಾವ್ದು ಬರುತ್ತೆ ಮತ್ತೆ ಬಿಲ್ಡಿಂಗ್ ಕೊಟ್ಟಾನ್ರಿ. ನೆಕ್ಸ್ಟ್ ಯಾವ್ದು ಕೊಟ್ಟಾನ್ರಿ ಬಿಲ್ಡಿಂಗ್ಸ್ ಅಂತ ಕೊಟ್ಟಾನ್ರಿ. ಬಿಲ್ಡಿಂಗ್ಸ್ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ ಇಲ್ಲ, ನಾನು ಡೈರೆಕ್ಟ್ ಅಮೌಂಟ್ ಅನ್ನ ತಗೋತೀನಿ ಅಂತ ಹೇಳ್ಬೋದ್ರಿ 20,000 20,000. ನೆಕ್ಸ್ಟ್ ಐತ್ರಿ ಫರ್ನಿಚರ್ ಅಂತ ಐತ್ರಿ. ಏನೈತ್ರಿ ಫರ್ನಿಚರ್ ಅಂತ ಐತ್ರಿ. ಫರ್ನಿಚರ್ 3,000 ರೂಪಾಯಿ ಬ್ಯಾಲೆನ್ಸ್ ಶೀಟ್ ಆಗೈತ್ರಿ. ಆಮೇಲೆ ಮತ್ತೊಂದು ಫರ್ನಿಚರ್ ಅಲ್ಲಿ ಐತ್ರಿ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಆಗೈತ್ರಿ. ಅದನ್ನ ಮಾಡ್ಬೇಕ್ರಿ ಆಡ್ ಪರ್ಚೇಸ್. ಖರೀದಿ ಮಾಡ್ಯಾನು. ಎಷ್ಟು ಖರೀದಿ ಮಾಡ್ಯಾನ್ರಿ 9,900 ರೂಪಾಯಿ. ಟೋಟಲ್ ರೀ 12,900 ರೂಪಾಯಿ ರೀ. ಇದಕ್ಕೆ ಒಂದು ಏನು ಕೊಟ್ಟಾರೆ ಅಡ್ಜಸ್ಟ್ಮೆಂಟ್ ಐತ್ರಿ ಲೆಸ್ ಡೆಪ್ರಿಷಿಯೇಷನ್. ಲೆಸ್ ಡೆಪ್ರಿಷಿಯೇಷನ್ ರೀ 795 rupees. ಲೆಸ್ ಮಾಡಿದ್ರೆ ಎಷ್ಟು ಆಗ್ತದೆ ಅಂತ 12,105 rupees. 12,105 rupees ಅಂತ ಹೇಳಿ ನಮಗೆ ಅಮೌಂಟ್ ಬರ್ತೈತಿ. ಈ ನೆಕ್ಸ್ಟ್ ಯಾವಪ್ಪ ಅಂದ್ರೆ ಬುಕ್ಸ್ ಬರ್ತದ್ರಿ. ಬುಕ್ಸ್ ಓಲ್ಡ್ ಬ್ಯಾಲೆನ್ಸ್ ಇದ್ದಾಗ ಐತ್ರಿ 2,000 ರೂಪಾಯಿ ರೀ. ಆಮೇಲೆ ಏನಾಗಿತ್ತಪ್ಪ ಅಂದ್ರೆ ಮತ್ತೆ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅಮೌಂಟ್ ಕೊಟ್ಟಾರ್ರಿ. ಅದೆಷ್ಟು ಐತ್ರಿಪ್ಪ ಅಂದ್ರೆ ಪರ್ಚೇಸ್ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿದ್ರಿ ಅಮೌಂಟ್ ಐತ್ರಿ 8,400. ಟೋಟಲ್ ಆಗ್ತದ್ರಿ 10,400 ರೀ. ಆದ್ರೆ ಇದಕ್ಕೂ ಒಂದು ಏನೈತಿಪ್ಪ ಅಂದ್ರೆ ಅಡ್ಜಸ್ಟ್ಮೆಂಟ್ ಐತಿ. ಅಡ್ಜಸ್ಟ್ಮೆಂಟ್ ಏನ್ ಮಾಡ್ಬೇಕು ನಾವು ಡೆಪ್ರಿಷಿಯೇಷನ್ ನ ಲೆಸ್ ಮಾಡ್ಬೇಕಾಗ್ತದೆ. ಲೆಸ್ ಡೆಪ್ರಿಷಿಯೇಷನ್ ಲೆಸ್ ಐತ್ರಿ ಡೆಪ್ರಿಷಿಯೇಷನ್ ಅಂತ ಬರ್ತೈತಿ. ಅದೆಷ್ಟು ಅಮೌಂಟ್ ಅಪ್ಪ ಅಂದ್ರೆ 200 ರೂಪಾಯಿ. ಇದಕ್ಕೆ ಕ್ಯಾಲ್ಕುಲೇಷನ್ ಮಾಡಿದ್ವಿ ಎಷ್ಟು 200 ರೂಪಾಯಿ ಅಂತ ಬರ್ತೈತಿ ಅಂತ ಹೇಳಿ ಹೇಳ್ಬೋದ್ರಿ. ಈ ಟೋಟಲ್ ಎಷ್ಟು ಆಗ್ತದೆ 10,200 ರೂಪಾಯಿ. 10,200 ರೂಪಾಯಿ. ಇನ್ನೇನಾಗ್ತದ್ರಿ ಅಡ್ಜಸ್ಟ್ಮೆಂಟ್ ದಾಗ ಎಲ್ಲ ಐಟಮ್ಗಳು ಬಂದಾವ ನೋಡ್ಬೇಕ್ರಿ. ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಬಂದಿಲ್ರಿ ಅದನ್ನಷ್ಟು ಬರಿಬೇಕ್ರಿ. ಅದೇನ್ರಿ ಇನ್ಕಮ್ ಔಟ್ಸ್ಟ್ಯಾಂಡಿಂಗ್ ಅಸೆಟ್ಸ್ ಆಗಬೇಕು. ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಎಷ್ಟೈತಿಪ್ಪ ಅಮೌಂಟ್ 750 ರೂಪೀಸ್. ಇಲ್ಲಿಗೆ ಏನಾಗ್ತಪ್ಪ ಅಂದ್ರೆ ನಮ್ಮದು ಈಗೆಲ್ಲಾನು ಅಮೌಂಟ್ಗಳು ತಗೊಳ್ಳುವಂಥ ಅಮೌಂಟ್ಗಳು ಏನಾದ್ರಿ ಮುಗಿದು ಅಂತೇಳಿ ಹೇಳ್ಬೋದ್ರಿ. ಏನಾದ್ರಿ ಇಲ್ಲಿಗೆ ನಮ್ದು ಪ್ರಾಬ್ಲಮ್ ನಾವೇನು ಮಾಡ್ಬೇಕ್ರಿ ಬ್ಯಾಲೆನ್ಸ್ ಶೀಟ್ ಟೋಟಲ್ ಅನ್ನ ಮಾಡ್ತೀವಿ. ಟೋಟಲ್ ಬ್ಯಾಲೆನ್ಸ್ ಶೀಟ್ ಟೋಟಲ್ ಎಷ್ಟು ಆಗ್ತದೆ ನೋಡ್ರಿ. ಬ್ಯಾಲೆನ್ಸ್ ಶೀಟ್ ಟೋಟಲ್ ರೀ 60,555 ರೂಪೀಸ್.
ಎರಡೂ ಕಡೆ ಏನಾಗ್ತವೆ ಸಮ ಆಗಿ ನಮಗೆ ಆನ್ಸರ್ ಬರ್ತೈತಿ ಅಂತೇಳಿ ಹೇಳ್ಬಹುದು ಅಂತೇಳಿ ಹೇಳ್ತಾನೆ. ಇದಿಷ್ಟೇನಪ್ಪ ಅಂದ್ರೆ ನಮಗೆ ಮಾರ್ಚ್ 2020 ಬಿದ್ದಂತಹ ಪ್ರಾಬ್ಲಮ್ ರೀ ಯುನಿಟಿ ಕ್ಲಬ್ ಅಂತ ಹೇಳ್ಬೇಕಂದ್ರಿ ಅದ್ರದ್ದು ಏನಪ್ಪ ಅಂದ್ರೆ ಈಗ ಆನ್ಸರ್ ಅಂತ ಹೇಳ್ಬೋದು ಅಂತ ಹೇಳ್ತಾನೆ. ಇದಿಷ್ಟೇನಪ್ಪ ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಬಿಡಿಸಿದ್ರಿ ಮತ್ತೆ ಇದ್ರೆ ಬ್ಯಾಲೆನ್ಸ್ ಶೀಟ್ ಬಿಡಿಸಿದ್ರಿ ವಿತ್ ಬ್ಯಾಲೆನ್ಸ್ ಶೀಟ್ ವಿತ್ ಓಲ್ಡ್ ಬ್ಯಾಲೆನ್ಸ್ ಶೀಟ್ ನಾವು ಪ್ರಾಬ್ಲಮ್ ಅನ್ನ ಏನು ಮಾಡಿದೀವಿ ಬಿಡಿಸಿದೀವಿ ಅಂತ ಹೇಳ್ಬೋದ್ರಿ. ಇನ್ನೊಂದು ಏನು ನೋಡಪ್ಪ ಅಂದ್ರೆ ಈ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರುವಂಥ ಪ್ರಾಬ್ಲಮ್ಗಳನ್ನ ಇನ್ನೊಂದು 4 ನಾವು ನೋಡಿದ್ರೆ ಬಿಡಿಸೋಣ ಅಂತ ಹೇಳಿ ಹೇಳ್ತಾ ಇವತ್ತಿನ ಕ್ಲಾಸಲ್ಲಿ ಏನು ನೋಡಿದ್ರೆ ಮುಕ್ತಾಯಗೊಳಿಸೋಣ. ಓಕೆ, ಧನ್ಯವಾದಗಳು.